ನಮಗೆಲ್ಲರಿಗೂ ರಾಹುಲ್ ಜಾರಕಿಹೊಳಿ ಅವ್ರನ್ನ ಬೆಳಗಾವಿ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡಿದಾಗಿ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ತಾವೆಲ್ಲರಿಗೂ, ಯಾಕಂದರೆ ತಮ್ಮೆಲ್ಲರೂ ಆಶೀರ್ವಾದದಿಂದ ರಾಹುಲ್ ಜಾರಕಿಹೊಳಿ ಮತ್ತು ಬೆಳಗಾವಿ DC ಅವಿರೋಧ ಆಯ್ಕೆ ಆದರು. ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲರೂ ಸಹಕಾರದಿಂದ ಅವರು ಅವಿರೋಧ ಆಯ್ಕೆಯಾಗಿ ಇವತ್ತು ಬ್ಯಾಂಕಿಗೆ ತಮ್ಮ ಪ್ರತಿನಿಧಿಯಾಗಿ ಬಂದಿದ್ದರು. ತಾವೆಲ್ಲರೂ ಬೆಳಗಾವಿ ಭಾಗದಲ್ಲಿರುವಂಥ, ಯಾಕಂದ್ರೆ ತಾವೆಲ್ಲ PKPSನ ಸದಸ್ಯರಿಗೆ ಇವತ್ತು ತಮ್ಮಲ್ಲಿ ನೋಡಿರ್ಬೋದು. ಯಾಕಂದ್ರೆ ಹಿಂದಿನ ಅಧ್ಯಕ್ಷರಿಗೆ ಈಗಿನ ಅಧ್ಯಕ್ಷರಿಗೆ ಬದಲಾವಣೆ ಏನೈತೆ ಅನ್ನೋದು ಇವತ್ತು ತಾವು ನೋಡಿದ್ರಿ. ಈ ಥರ ಯಾವತ್ತೂ DCC ಬ್ಯಾಂಕ್ ವಿಚಾರದಾಗ ಕರೆದು ತಮ್ಮ ಸಲಹೆ ಸೂಚನೆಗಳನ್ನು ಯಾವತ್ತೂ ಕೇಳ್ತಿರಕ್ಕಿಲ್ಲ. ಯಾಕಂದ್ರೆ ಕೇಳಕ್ಕೆ ಹಿಂದಿನವ್ರಿಗೆ ಟೈಮ್ ಇರೋಕ್ಕಿಲ್ಲ. ಯಾಕಂದ್ರೆ ಇವತ್ತೆಲ್ಲರೂ ಕರೆದು ತಮ್ಮ ಅಭಿಪ್ರಾಯ, ತಮ್ಮ ವಿಚಾರನ ಎಲ್ಲರೂ ಒಬ್ಬರು ಯಾಕಂದ್ರೆ ಸಲಹೆ ಕೊಟ್ಟರೆ, ಯಾಕಂದ್ರೆ ಕಬ್ಬಿನ ಬಿಲ್ಲನ್ನು ತಾವು PKPS ಸೊಸೈಟಿ ಕೊಟ್ಟರಂದ್ರೆ PKPS ಸೊಸೈಟಿಗೂ ದೊಡ್ಡ ವ್ಯವಹಾರ ಆಗ್ತೈತೆ ಅಲ್ಲ, ಅಂದ್ರೆ ಟರ್ನ್ ಜಾಸ್ತಿ ಸಿಗ್ತೈತೆ, ರೈತರಿಗೆ ಅನುಕೂಲ ಆಗ್ತೈತೆ, DCC ಬ್ಯಾಂಕಿಗೆ ಅನುಕೂಲ ಆಗ್ತೈತೆ. ನಮ್ಮ ಕಾಂಬ್ಳೆ ಅವ್ರು ಕೆಲವೊಂದು ಎಲ್ಲ ವಿಚಾರನ ಅವರು ಹೇಳಿದ್ರು ಅವ್ರು. ಯಾಕಂದ್ರೆ ಹಿಂದೆ ನಮ್ಮ ಶುಗರ್ ಫ್ಯಾಕ್ಟ್ರಿ MD ಕೆಲಸ ಮಾಡಿದ್ರು ಅವರು ಕೆಲವೊಂದೆಲ್ಲ ವಿಚಾರಣೆ ಇವರು, ಇನ್ನೂ ಕೆಲವೊಂದು ಮರಾಠಿ ಭಾಗದಲ್ಲಿರುವಂಥ ನಮ್ಮ ರೈತರು ಅವರು ಕೆಲವೊಂದೆಲ್ಲ ವಿಚಾರಣೆ ಇದೆ. ಇವನ್ನೆಲ್ಲ ಗಮನದಲ್ಲಿ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಎಲ್ಲನೂ ನೋಟ್ ಮಾಡ್ಕೊಂಡಾರ. ಅಂದರೆ ಎಲ್ಲ ವಿಚಾರ ಬಹಳ ಗಂಭೀರವಾಗಿ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ತಾರೋ. ತಾವೆಲ್ಲರೂ ಒಂದನ್ನೊಂದು ವಿನಂತಿ, ಯಾಕಂದರೆ ಇದು ಮುಗಿದ ನಂತರ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲ ವಿಚಾರನ ಬ್ಯಾಂಕಿನ ಹೊಸ ಯೋಜನೆಗಳನ್ನ ತಮ್ಮ ಮುಂದೆಲ್ಲ ಇಡ್ತಾರೆ ಅವರು. ತಾವೆಲ್ಲರೂ, ಯಾಕಂದ್ರೆ ಬೆಳಗಾವಿ ತಾಲೂಕು 3 ಭಾಗದಲ್ಲಿ ಅಂದರೆ ಡಿವೈಡ್ ಆಗೈತೆ. ಅಂದ್ರೆ ಒಂದು ಮರಾಠ ಬೆಲ್ಟ್ ಇದೆ, ಒಂದು ಕನ್ನಡ ಬೆಲ್ಟ್ ಇದೆ, ಒಂದು MP ಮಾಡಿ ಬೆಲ್ಟ್ ಇದೆ. ಅಂದ್ರೆ 3 ಬೆಲ್ಟ್ ಅಂದ್ರೆ ಹಿಂಗಾಗಿದೆ. ಅದಕ್ಕೆ ತಾವೆಲ್ಲರಿಗೂ PKPS ಅವ್ರಿಗೆ ಒಂದು ವಿನಂತಿ ಮಾಡ್ಕೊತನು. ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಈ ಭಾಗದ ಅಂದ್ರೆ ನಿರ್ದೇಶಕರಾಗಿದ್ದಾರೆ. ತಾವು ಯಾರು ಅಂದ್ರೆ ಅಂಜಿಕೆ, ಭಯ, ಟೆನ್ಷನ್ ಒಟ್ಟ ಮಾಡ್ಕೊಬಾರ್ದು. ಏನಪ್ಪ ಜಾರಕಿಹೊಳಿ ಅವ್ರು ಡೈರೆಕ್ಟರ್ ಆದರು ಹೆಂಗಂತೇಳಿ ಭಾಳ ನಿಮ್ಮ ರಾಹುಲ್ ಜಾರಕಿಹೊಳಿ ಭಾಳ ಸಮಾಧಾನ ಅದಾರ ಅಂದ್ರೆ ಯಾರಿಗೂ ಯಾಕೆ ಅಂತೇಳಿ ಮಾತಾಡ್ದಲ್ಲ ಅವ್ರು. ಅದಕ್ಕೆ ಅರುಣ್ ಪಾಟೀಲ್ ಅವ್ರಿಗೆಲ್ಲ ಹೇಳಿದ್ದೀನಿ, ನಮಗೆಲ್ಲ ಯಶೋಗ ನೀನೇ ಹೆಚ್ಚಿನೆಲ್ಲ ಸೊಸೈಟಿಗೆ ಸಂಪರ್ಕ ಐತಿ. ಮರಾಠಿ ಭಾಗ ಇರ್ಬೋದು, ಕನ್ನಡ ಭಾಗ ಇರ್ಬೋದು, MP ಮಾಡಿ ಭಾಗ ಇರ್ಬೋದು, ಎಲ್ಲನೂ ನೀವೆಲ್ಲ ಕುಂತ್ಕೇಶ್ ಮ್ಯಾನೇಜ್ ಮಾಡಿ ಏನೇ ಸಮಸ್ಯೆ ಬಂದರೂ ಯಾವುದೂ ಸೊಸೈಟಿ ಅವ್ರಿಗೆ ಸಣ್ಣ ಒಂದು ತ್ರಾಸಾಗಿರ್ಬೋದು. ಇದು ಕೆಲವು ಮಂದಿ ಹೇಳಿದ್ರಿ, ಯಾಕಂದ್ರೆ ನಮ್ಮ ಸೊಸೈಟಿಗೆ 15 ವರ್ಷ ಅಥವಾ 10 ವರ್ಷರು ಪತ್ತು ಕೊಟ್ಟಿಲ್ಲ ತೇರು, ಅದು ಯಾಕೆ ಕೊಟ್ಟಿಲ್ಲ ಅವನ್ನೆಲ್ಲ ವಿಚಾರ ಮಾಡಿ ಎಲ್ಲ ಸೊಸೈಟಿ ಅವ್ರು ತಾವೇನು ಟೆನ್ಷನು ಅಂಜಿಕೆ ಏನಿದ್ರು ತಲೆಯನ್ನು ತೆಗೆದು ಹಾಕಿ ಭಾಳ ಪ್ರಾಮಾಣಿಕವಾಗಿ ರಾಹುಲ್ ಜಾರಕಿಹೊಳಿ ನಿಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾರೋ. ಎಲ್ಲ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಏನು ಬೆಸ್ಟ್ ಮಾಡೋಕ್ಕಾಗ್ತೈತೆ DCC ಬ್ಯಾಂಕ್ ರೈತರಿಗೆ ಸಾಲ ಇರ್ಬೋದು, ಪತ್ತು ಇರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಇನ್ನೂ ಅನೇಕ ವಿಚಾರನ ಎಲ್ಲನೂ ಅನುಕೂಲ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರ ನೇತರು ಮಾನ್ಯ ಚಂದ್ರರಾಜ್ ಹಟ್ಟಿಹೊಳಿ ಅವರು ಭಾಳ ವಿಚಾರನ ತಮ್ಮ ಮುಂದೆಲ್ಲ ಹೇಳಿದರು. ಮುಂದಿನ ದಿನಮಾನದಲ್ಲಿ DCC ಬ್ಯಾಂಕ್ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ. ಯಾಕಂದ್ರೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ. ಅದರ ಜೊತೆಗೆ ನಿಮ್ಮ ತಾಲೂಕಿನ ಡೈರೆಕ್ಟರ್ ಆದಂಥ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಅವರೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಅವ್ರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆದರು ಅವ್ರು, ಮತ್ತು ಸ್ಟೇಟ್ಗೆ ಒಂದು ಡೈರೆಕ್ಟರ್ ಆದರು ಅವ್ರು. ಯಾಕಂದ್ರೆ ನಿಮ್ಮ ಪ್ರತಿನಿಧಿ ಅಲ್ಲದೆ ಇಡೀ ರಾಜ್ಯಕ್ಕೂ ಮತ್ತು ಅವ್ರು ನನ್ನ ಅಣ್ಣಾಸಾಹೇಬ್ ಜೊಲ್ಲೆ ನಾವೆಲ್ಲ ಕೂಡಿ ಅವ್ರ ನಿರ್ದೇಶಕ ಅಪೆಕ್ಸ್ ಬ್ಯಾಂಕ್ ಹೇಳ್ತೀವಿ. ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಸ್ಟೇಟ್ಗೆ ಒಬ್ಬೊಬ್ರು ಅಲ್ಲಿ ಡೈರೆಕ್ಟ್ ಇರ್ತಾರೋ, ಅಲ್ಲಿ ಅವ್ರ ಪ್ರತಿನಿಧಿಯಾಗಿ ಹೋದ್ರೆ ಅಂದ್ರೆ DCC ಬ್ಯಾಂಕು ಅಪೆಕ್ಸ್ ಬ್ಯಾಂಕಿಗೆ ಕೊಂಡಿಯಾಗಿ ಕೆಲಸ ಮಾಡೋಕೆ ಅದು ಒಂದು ದೊಡ್ಡ ಅವಕಾಶ ಸಿಕ್ಕೈತೆ ಅವ್ರಿಗೆ. ಮುಂದೆ ಅದು ಒಳ್ಳೆ ಕೆಲಸ ಮಾಡ್ತಾರೋ. ಅದಕ್ಕೆ ತಾವೆಲ್ಲರೂ ಇವತ್ತಿನ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದ್ರಿ. ಇನ್ನು ಮುಂದಿನ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲ ವಿಚಾರ ತಮಗೆ ಹೇಳ್ತಾರೋ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ಕೆ ಹಾಗೂ ನನ್ನ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ಈ ಸಭೆ ಆಯೋಜಕರಿಗೆ ಗೌರವಾಂತ ಎಲ್ಲರಿಗೂ ತಮಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಈಗ ತಾವು ಬಂದೇ ಬಿಡಲ್ಲ ಅಣ್ಣಾಸಾಹೇಬ್ರೆ ಅವ್ರು, ಮತ್ತು ನಾನು ನೀವು ಬಂದೇ ಬಿಡಿ ಸ್ಪೀಚ್ಗೆ ಮತ್ತೆ ಲೇಟ್ ಆಗ್ತದೆ. ಈಗ ನೆಕ್ಸ್ಟ್ ಇವ್ರು ಬಂದು ಮತ್ತೊಂದು ತಾಸು ಹೇಳ್ಕೊಟ್ಟು ಕೊಡ್ತಾರೆ ಅವ್ರು. ಅದಕ್ಕೆ DCC ಬ್ಯಾಂಕ್ ಬೆಳಗಾವಿ ತಾಲೂಕಿನ ಎಲ್ಲ PKPS ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಭೆಗೆ ವೇದಿಕೆ ಮೇಲೆ ಆಶೀರ್ವಾದ ನಿಮ್ಮ ನೆಚ್ಚಿನ ನಾಯಕರು, ಬೆಳಗಾವಿ KMFನ ಅಧ್ಯಕ್ಷರು ಹಾಗೂ ಅರವಾಳ ಭಾಗದ ಜನಪ್ರಿಯ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರೇ, ಹಾಗೂ ಇನ್ನೋರ್ವ ನಿರ್ದೇಶಕರು ವಿಧಾನ ಪರಿಷತ್ ಸದಸ್ಯರಾದ ಆತ್ಮೀಯರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಈ ಬೆಳಗಾವಿ ತಾಲೂಕಿನ ನಿರ್ದೇಶಕರು, ಹೊಸದಾಗಿ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು ಆಯ್ಕೆಯಾದಂಥ ರಾಹುಲ್ ಜಾರಕಿಹೊಳಿ ಅವರು,
ಅದೇ ಪ್ರಕಾರ ನಮ್ಮ ಡಿ.ಸಿ. ಬ್ಯಾಂಕಿನ GM ಆದ ಕಲಾವಂತ ಅವರೇ, DGM ಆದ ಭಾಗ್ಯವಾಡಿ ಅವರೇ ಹಾಗೂ ಆಗಮಿಸಿದಂಥ ಎಲ್ಲ ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆದವು. ಈ ಒಂದು DC ಬ್ಯಾಂಕ್ ಬರ್ತಕ್ಕಂಥ 5 ವರ್ಷ ಚುನಾವಣೆಯಲ್ಲಿ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಅರವಾಯಿ ಭಾಗದ ಶಾಸಕರಾದ ರೂವಾರಿ ವಹಿಸಿದಂಥ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಒಂದು DCC ಬ್ಯಾಂಕಿನ ಚಿಕ್ಕಾಣಿಯನ್ನು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ ನಂತರ ನಮ್ಮ ಎಲ್ಲರದ್ದು ಕೂಡ ಒಂದೇ ಒಂದು ಕೂಗಿತ್ತು. ಇವತ್ತು ತಾಲೂಕಾ ಮಟ್ಟದಲ್ಲಿ ಹೋಗಿ ನಾವು ಎಲ್ಲ ಸಂಸ್ಥೆಯ ಚರ್ಚೆ ಮಾಡಿ ನಾವು ಅಲ್ಲೇ DC ಬ್ಯಾಂಕಿನಲ್ಲಿ ಕುಂತು ಆಡಳಿತ ಮಾಡಬೇಕಂತಲ್ಲ, ತಮ್ಮ ಜೊತೆಗೆ ಚರ್ಚೆ ಮಾಡಿ ತಮ್ಮ ಸಲಹೆ ಸೂಚನೆಗಳನ್ನು ಮತ್ತು ತಮ್ಮ ಅರ್ಥಿಗಳನ್ನು ಕೇಳಿ ಅದರಂತೆ ನಾವು ಆಡಳಿತವನ್ನು ಮಾಡಬೇಕಂತ ಈಗಾಗಲೇ ಮೊದಲನೇದಾಗಿ ನಿಪ್ಪಾಣಿ, ನಂತರ ಖಾನಾಪುರ್, ರಾಹುಲ್ ಜಾರಕಿಹೊಳಿ ಅವರು ಕೂಡ ಬಹಳಷ್ಟು ಗಡಬಡಿ ಮಾಡಿ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಬಂದ ಆಗಬೇಕಂತ ಅಂತಿದ್ರು ಅವರು. ಆದರೂ ಕೂಡ ನಮ್ಮ ಟೈಮಿಗೆ ಇದು ಇವತ್ತು ನಂಬರ್ 1 ಅದರ ಮಾಡಿ ನಮ್ಮ ರೈತರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಬೇಕು, ನಮ್ಮ ಸೊಸೈಟಿಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಮತ್ತು ಒಳ್ಳೆಯ ರೀತಿಯನ್ನು ಮುಂದಿನ ದಿನಮಾನದಲ್ಲಿ ಆಡಳಿತ ನಡಿಬೇಕಂತ ತಿಳ್ಕೊಂಡು ಇವತ್ತು ಬೆಳಗಾವಿ ತಾಲೂಕಿನ ತಮ್ಮ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಸೊಸೈಟಿಯವರು ತಮ್ಮ ಅನಿಸಿಕೆಗಳು ಈಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಕಂಗ್ರಾಳಿ ಅವರು ಸೊಸೈಟಿಯವರು 20 ವರ್ಷದಿಂದ ರಿವಾಲ್ವಲ್ ಆಗಿ ಓಲ್ಡ್ ಶೇರ್ ಅಥವಾ ಹೊಸ ಶೇರ್ ಅನ್ನೋ ಸಮಸ್ಯೆಯನ್ನು ಹೇಳಿದ್ದಾರೆ. ಇದನ್ನು ನಾನು ಆಫೀಸಿಗೆ ಚೆಕ್ ಮಾಡಿ ಅವ್ರಿಗೆ ನಂತರ ಇದನ್ನು ವ್ಯವಸ್ಥೆಯನ್ನು ತಿಳಿಪಡಿಸ್ತೇನೆ. ಯಾಕಂದ್ರೆ ಇದನ್ನು ಏನು ವ್ಯವಸ್ಥೆ ಹಿಂದಿನ ಆಗ್ಯದ ಅಂತ ನಮಗೂ ಕೂಡ ಗೊತ್ತಿಲ್ಲ. ಈಗ ನೀವು ಹೇಳಿದ್ದೀರ ಅಂತ ತಿಳ್ಕೊಂಡು ನಾವು ಅದನ್ನು ಚೆಕ್ ಮಾಡ್ತೀವಿ. ಅದೇ ಪ್ರಕಾರ KK ಕೊಪ್ಪದವರು ಕಮಿಷನ್ ಮುಖಾಂತರ 2% ಇದ್ದು 1.75 ಆಗಿದೆ. ಇದು ನಮ್ಮದು ಸಮಸ್ಯೆ ಅಲ್ಲ, ನಾವು ಎಲ್ಲ ಸಂಸ್ಥೆಯವರು ಕೂಡ 3 ಎಕರೆ 4 ಕೂಡ ಕೊಡಾಕ್ತಾ ಇರೋದು. ಆದರೆ ಸರ್ಕಾರದಿಂದ ನಿಯಮಾವಳಿ ಅವರು ಏನು ದುಡ್ಡು ಕೊಡ್ತಾರೆ ಅದು ವರ್ಷಕ್ಕೆ ಕಮ್ಮಿ ಮಾಡ್ಕೋತ ಬರ್ತಿದ್ದಾರೆ. ಇವತ್ತು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿನ ಅಗ್ರಿಕಲ್ಚರ್ ಲೋನ್ ಯಾರಾದರೂ ಹೆಚ್ಚು ಕೊಟ್ಟಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ DC ಬ್ಯಾಂಕ್ ಅಂತ ಹೇಳ್ಬೋದು. ಆದ್ರೆ ಇದನ್ನೂ ಕೂಡ ಸರ್ಕಾರದವ್ರು ಹೆಚ್ಚಿಗೆ ಮಾಡಿದ್ರೆ ನಾವು ಅದನ್ನು ಕೂಡ ಹೆಚ್ಚಿಗೆ ಕೊಡಾಕ್ತಾ ಇದ್ದೀವಿ. ನಾವು ಎಲ್ಲರೂ ರೈತರ ಪರವಾಗಿ ಎಲ್ಲ DC ಬ್ಯಾಂಕ್ ಅಧ್ಯಕ್ಷರು ಕೂಡ ನಾವು ಸರ್ಕಾರಕ್ಕೆ ಒಂದು ಮನವಿ ಎನ್ನುವುದು ಇದು ಕೂಡ ಮಂಜೂರು ಮಾಡಿಕೊಳ್ಳಲು ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ. ಅದೇ ಪ್ರಕಾರ ಸಾಮ್ರಾಜ್ಯವರು ನಮ್ಮ ಬ್ರಾಂಚ್ಗಳ ವಿಡ್ರಾವಲ್ ಫಾರ್ಮ್ಗಳು ಕನ್ನಡದಲ್ಲಿ ಇರೋದ್ರಿಂದ ಎಲ್ಲ ಭಾಷೆ ಇರಬೇಕಾದ್ರೆ ಅದು ಇಂಗ್ಲೀಷ್ನಲ್ಲಿ ಅಥವಾ ಮರಾಠಿಯಲ್ಲಿ ಏನು ಮಾಡ್ಬೋದು ಸಾಧ್ಯಗಳು ವ್ಯಾವಹಾರಿಕ ದೃಷ್ಟಿಯಲ್ಲಿ ಎಲ್ಲರಿಗೂ ತಿಳಿಯುವಂತೆ ಅದನ್ನು ಮುಂದಿನ ದಿನಮಾನದಲ್ಲಿ ನಾವು ಮಾಡ್ಬೋದು ಅನ್ಸೋದು. ಅದೇ ಪ್ರಕಾರ ಫರ್ಟಿಲೈಸರ್ ಕೊಡಬೇಕಂತ ಕೂಡ ಹೇಳಿದರು. ಫರ್ಟಿಲೈಸರ್ ಅಂದರೆ ಈ ಬ್ಯಾಂಕ್ ಅಂದರೆ ಬ್ಯಾಂಕ್ನಿಂದ ಫರ್ಟಿಲೈಸರ್ ಯಾವುದೂ ವ್ಯವಸ್ಥೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಂದು ಆರ್ಥಿಕ ಮಟ್ಟದ ಸಂಸ್ಥೆ ಇರೋದು ಆರ್ಥಿಕ ವ್ಯವಹಾರಗಳನ್ನ ಅಷ್ಟೇ ಮಾಡಬೇಕಾಗ್ತದೆ. ನಾವು ಸಾಲ ಕೊಡ್ಬೋದು, ಆದರೆ ಇದನ್ನು ನಾವು TAPS ಇರ್ಬೋದು ಅಥವಾ ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು, ಇದರ ಮುಖಾಂತರ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಸೊಸೈಟಿಗಳಿಗೆ ಕೂಡ ಅದರಿಂದ ಒಂದು ಫರ್ಟಿಲೈಸರ್ ಕೊಡುವಂಥ ಒಂದು ವ್ಯವಸ್ಥೆ ಮುಂದಿನ ದಿನಮಾನದಲ್ಲಿ ಮಾಡ್ಬೋದು. ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ. ಮುಂದೆ ಬೇಕಾದ್ರೆ ಅಗ್ರಿಕಲ್ಚರ್ ಸೊಸೈಟಿ DC ಬ್ಯಾಂಕ್ ಮುಖಾಂತರ ಏನು ಮಾಡ್ಬೋದು ಅಂತ ಒಂದು ವಿಚಾರವನ್ನು ಮಾಡ್ತಾ ಇರ್ತೀವಿ. ಅದೇ ಪ್ರಕಾರ ಇವತ್ತು ಕಡೋಲಿ ಅವರು SHG ಗ್ರೂಪ್ಸ್ ಏನದಾವ ಸೊಸೈಷನ್ ಅದನ್ನು ದುಡ್ಡು ತುಂಬಲಿಕ್ಕೆ ಬ್ಯಾಂಕಿಗೆ ತ್ರಾಸ ಆಗ್ತದ ಅಂತ ಈಗಾಗಲೇ ಹೇಳಿದರು. ಅದೇ ಪ್ರಕಾರ ನಾವು ಎಲ್ಲ ಸೊಸೈಟಿ ಕೂಡ ಮೈಕ್ರೋ ATMಗಳನ್ನ ಕೊಡ್ತಾ ಇದ್ದೇವೆ. ಈಗಾಗಲೇ 105 ಸೊಸೈಟಿಗಳಿಗೆ ಮೈಕ್ರೋ ATM ಎಲ್ಲ ತಾಲೂಕಿನಲ್ಲಿ 2, 3, 5 ಅಂತ ಕೊಡ್ತಾ ಇದ್ದೇವೆ. ಮೊದಲು ದೊಡ್ಡ ಸೊಸೈಟಿಗಳಿಗೆ ಕೊಟ್ಟು ಆಮೇಲೆ ಇನ್ನುಳಿದ ಸೊಸೈಟಿ ಕೂಡ ಕೊಡುವಂಥ ವ್ಯವಸ್ಥೆ. ಅಂದರೆ ನೀವು ಬ್ಯಾಂಕಿಗೆ ಬರೋದು ಕಾರಣ ಅಲ್ಲೇ ಮೈಕ್ರೋ ATMನಲ್ಲಿ ನೀವು ದುಡ್ಡು ಭರ್ನಾ ಮಾಡಿ ಅಲ್ಲೇ ವ್ಯವಹಾರ ಕೂಡ ಮಾಡ್ಬೋದು. ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಅದೇ ಪ್ರಕಾರ ವಡಗಾವದವರು ಜಾಯಿಂಟ್ ಉತ್ತಾರ ಇರ್ತದೆ, ಆಧಾರ್ ಕಾರ್ಡ್ ಎರಡೂ ಕೇಳ್ತಾರೆ. ಅದನ್ನು ಸಾಧ್ಯ ಎಷ್ಟು ನಾವು ಕಮ್ಮಿ ಮಾಡೋಕ್ಕೆ ಸಾಧ್ಯ ಅದ. ನಮಗೇನು ರೈತರಿಗೆ ಯಾರಿಗೂ ತ್ರಾಸ ಆಗಬೇಕು ಅಥವಾ ತ್ರಾಸ ಮಾಡಬೇಕಂತಿಲ್ಲ. ಬ್ಯಾಂಕಿಂಗ್ ದೃಷ್ಟಿಯಿಂದ ನಿಮ್ಮ ದೃಷ್ಟಿಯಿಂದ ಯಾವುದು ಒಳ್ಳೆಯದನ್ನು ಮಾಡ್ಬೋದು ಅಂತ ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಮಾಡ್ಬೋದು. ಅದೇ ಪ್ರಕಾರ ಗೋಡೌನ್ ಕೂಡ ತಾವು ಹೇಳಿದಿರಿ. ಇವತ್ತು 2,000 per square foot ಅಂತೆ ಇವತ್ತು ಗೋಡೌನ್ ಬಾಡಿಗೆ ಇರ್ಬೋದು ಅಥವಾ ಹೊಸ ಗೋಡೌನ್ ಕಟ್ಟಲಿಕ್ಕೆ ನಿಮ್ಗೆ 1% ಸಾಲ ಕೂಡ ಸಿಗ್ತದೆ.
ಅದು ನಾಬಾರ್ಡ್ದಿಂದ ನೀವು ಅಪ್ಲೈ ಮಾಡಿದ್ರೆ ಸಬ್ಸಿಡಿ ಕೂಡ ನಿಮ್ಗೆ ಸಿಗ್ತದೆ. ಅದೇ ಪ್ರಕಾರ ಹೊಸ ಎಲ್ಲಿ ವಾರ್ಡ್ದವರು ಲೋನ್ ಡಿಫಾಲ್ಟ್ ಆದದ್ದು BDP ಲೋನ್ ಡಿಫಾಲ್ಟ್ ಇರೋದ್ರಿಂದ ನಮ್ಮ ಲೋನ್ ಸಿಗ್ತಾ ಇಲ್ಲ ಅಂತ. BDP ಇರಲಿ ಅಥವಾ ನಮ್ಮ ಲೋನ್ ಇರಲಿ, ನಿಮ್ಮ ಸೊಸೈಟಿ ಒಳ್ಳೇದಿರ್ಬೇಕಾದ್ರೆ ಅಲ್ಲಿ ಲೋನ್ ಕ್ಲಿಯರ್ ಇರಬೇಕಾಗ್ತದೆ. ಆದರೂ ಕೂಡ ನಮ್ಮಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಸಹಕಾರವನ್ನು ಮಾಡ್ಬೋದು. ಭಾಳ ಡಿಫಾಲ್ಟ್ ಇದ್ರೆ ನೀವು ಕೂಡ ವಸೂಲಿ ಮಟ್ಟದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು, ಮತ್ತು ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಅದೇ ಪ್ರಕಾರ ಬೆಳಗಾವಿ MP ಸೊಸೈಟಿ ವತಿಯಿಂದ ಸಾಕಷ್ಟು ಅನುಭವಗಳು ನಮ್ಮ ಮುಖಾಂತರ ಕುರಿಯನ್ ಅವರ ವ್ಯವಸ್ಥೆ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ವ್ಯವಸ್ಥೆ ಇರ್ಬೋದು, ಸಾಕಷ್ಟು ಚರ್ಚೆಗಳು ಕೂಡ ಇದೆ. ಅವನ್ನೂ ಕೂಡ ನಾವು ಮುಂದಿನ ದಿನಮಾನದಲ್ಲಿ ಮಾಡ್ಬೋದು ಅಂತ ಅನಿಸ್ತದೆ. ಇವತ್ತು ಕುಕ್ಕಡಹಳ್ಳಿ ಅವರು 2018ರಿಂದ ಸಾಲ ಮನ್ನಾ ಆದದ್ದು ನಮಗೆ ಬಂದು ಮುಟ್ಟಿಲ್ಲ. ಅದು ಕೆಲವೊಂದು ಜನರಿಗೆ ಬಂದು ಮುಟ್ಟಿಲ್ಲ ಅಂದ್ರೆ ಅಲ್ಲಿ ಆಧಾರ್ ಕಾರ್ಡ ಅಥವಾ ಲೋನ್ ಏನೋ ಒಂದು ಪೇಪರ್ ಮ್ಯಾಚ್ ಆಗಲ್ಲ ಅಂತ ಬಟ್ಟಿ ನಿಂತದ. ಅದನ್ನು ಪೇಪರ್ ತಾವು ಒಳ್ಳೇದು ಕೊಟ್ಟರೆ ಅವಾಗ ಮಾಡ್ಬೋದಿತ್ತು. ಈಗ ಯಾವ ಹಂತದಲ್ಲೇನೋ ನಾನು ತಿಳ್ಪಡಿ ನಮಗೆ ತಿಳಿಸ್ತೇನೆ ಅನ್ಸದ. ಅದೇ ಪ್ರಕಾರ ಬಿಸ್ಗರ್ನಿ ಅವರು ರಿನ್ಯೂವಲ್ ಲೇಟ್ ಆಗ್ತದೆ ಅಂತಾರು. ಇನ್ನು ಮುಂದೆ ಲೇಟ್ ಆಗಬಾರ್ದಂತೆ ನಾವು ಎಲ್ಲ ಕ್ರಮವನ್ನು ಕೂಡ ತಗೊಳ್ತಾ ಇದ್ದೆವು. ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ನಾವು ಎಲ್ಲ ಸಂಸ್ಥೆಯವರು ಬಂದಾಗ ಒಳ್ಳೆಯ ದೃಷ್ಟಿಯಿಂದ ಅವ್ರಿಗೆ ಸೇವೆಯನ್ನು ಕೊಡಬೇಕು ಮತ್ತು ಬೇಗನೆ ಎಲ್ಲಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಂತ ಈಗಾಗಲೇ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೆವು. ಅದೇ ಪ್ರಕಾರ ಸೆಕ್ರೆಟರಿ ಪೇಮೆಂಟ್ ಆಗಲಿ ಇದಾಗಲಿ ಗೌರ್ಮೆಂಟ್ನಿಂದ ಕೊಡ್ಬೋದು ಅಂತ ಅಂತಾರೆ. ನಮ್ಮ ಸಂಸ್ಥೆ ಅಂದ್ರೆ ಇದು ಸರ್ಕಾರ ಸಂಸ್ಥೆ ಅಲ್ಲ, ಅರೆ ಸರ್ಕಾರ ಅಂದ್ರೆ ಸರ್ಕಾರದಿಂದ ಸಹಾಯತ್ತು ಪಡೆದಂಥ ಸಂಸ್ಥೆಗಳು. ಇದನ್ನು ನಮ್ಮ ಬ್ಯಾಲೆನ್ಸ್ ಶೀಟ್ ನಾವೇ ಕೊಡಬೇಕಾಗ್ತದೆ. ಸರ್ಕಾರದಿಂದ ಸಹಾಯ ಸಹಕಾರ ಬರ್ತೈತೆ ಅನ್ನೋದು ನಾವು ಮರೆತು ಬಿಡಬೇಕಾಗ್ತದೆ. ಆದರೂ ಕೂಡ ಈ ಫ್ಯಾಕ್ಸ್ ಸೊಸೈಟಿ 3 ಟೈರ್ ಸಿಸ್ಟಮ್ ಇರೋದ್ರಿಂದ ಫ್ಯಾಕ್ಸ್ ಸೊಸೈಟಿ, ಅಪೆಕ್ಸ್ ಬ್ಯಾಂಕ್ ಮತ್ತು ಸರ್ಕಾರದಿಂದ ಕಮ್ಮಿ ಸಾಲ ಬಡ್ಡಿಯಾಗಿ ಸಿಗೋದಂದ್ರೆ ಫ್ಯಾಕ್ಸ್ ಸೊಸೈಟಿ ಮಾತ್ರ ಅನ್ಬೋದು. ಸರ್ಕಾರದಿಂದ ಯಾವುದೇ ಸವಲತ್ತು, ಸಾಲ ಮನ್ನಾ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಿರ್ಬೋದು, ಅದು ಬರೀ ಫ್ಯಾಕ್ಸ್ ಸೊಸೈಟಿಗೆ ಸಿಗ್ತದೆ. ನಾವು ಎಷ್ಟೋ ಬೀರೇಶ್ವರ್ ಇರ್ಬೋದು, ಕ್ರೆಡಿಟ್ ಸೊಸೈಟಿ ಲೋನ್ ಕೊಟ್ಟರು ಕೂಡ ಇದು ಯಾವಾಗೂ ಸಾಲ ಮನ್ನಾ ಆಗೋದಿಲ್ಲ. ಆದರೆ ಫ್ಯಾಕ್ಸ್ ಸೊಸೈಟಿ ಮುಖಾಂತರ ಮಾತ್ರ ಆಗ್ತದೆ. ಅದೇ ಪ್ರಕಾರ ನಂದಿಹಳ್ಳಿಯವರು ಶುಗರ್ ಫ್ಯಾಕ್ಟ್ರಿ ಬಿಲ್ ಬದಲು ಹೇಳಿದರು. ತಾವು ಸೇವೆಯನ್ನು ವ್ಯವಸ್ಥಿತ ಕೊಟ್ಟರೆ, ತಾವು ಸರ್ವಿಸ್ ವ್ಯವಸ್ಥಿತ ಕೊಟ್ಟರೆ ಅಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ತಮಗೆ ಬಿಲ್ ಮುಖಾಂತರ ಹಾಕುವಂಥ ವ್ಯವಸ್ಥೆ. ಅಂದರೆ ಎಲ್ಲ ನಮ್ಮ ಅಂಡರ್ ಇದಾವಂತಲ್ಲ, ಅಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಇರ್ತದೆ. ಅವರು ಒಂದು ಯೋಜನೆ ತಗೋತಾರು. ನಾವು ಅವರಿಗೆ ಒಳ್ಳೆಯ ರಿಕ್ವೆಸ್ಟ್ ಮಾತ್ರ ಮಾಡ್ಬೋದು, ಆದರೆ ಕಂಪಲ್ಸರಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ತಾವು ಕೂಡ ಒಳ್ಳೆಯ ದೃಷ್ಟಿಯಿಂದ ಸೇವೆ ಕೊಟ್ಟರೆ ರೈತರ ತಮ್ಮ ಹೆಸರು ಬರೆದು ಕೊಡಬೇಕಾಗ್ತದೆ ಫ್ಯಾಕ್ಟ್ರಿಯವ್ರಿಗೆ. ನಮ್ಮಲ್ಲೇ ಬಿಲ್ ಕಳಿಸೋದು PKPS ಆ ಪ್ರಕಾರವಾಗಿ ಮಾಡ್ಬೋದು ಅನಿಸ್ತದೆ. ಈಗಾಗಲೇ ಕೆಲವೊಂದು ಜನ ಔಟ್ ಆಫ್ ಏರಿಯಾ ಲೋನ್ ಅಂದರೆ ಬೆಳಗಾವದಲ್ಲಿ ಇರ್ತಾರೋ ಅಥವಾ ಬೇರೆ ಕಡೆ ಇರ್ತಾರೋ, ಅದು ತಮ್ಮ ಏರಿಯಾ ಆಪರೇಷನ್ ಇದ್ದಲ್ಲಿ ಅದು ಮಾತ್ರ ಲೋನ್ ಕೊಡ್ಲಿಕ್ಕೆ ಬರ್ತದೆ. ಅವರು ಬೇರೆ ಕಡೆ ಅಡವಿದ್ರೆ ಅಲ್ಲಿ ಸೊಸೈಟಿ ತೊಗೊಳ್ಬೇಕಾಗ್ತದೆ. ಈ ಪ್ರಕಾರ ಹೊಸದಾಗಿ ಒಂದು ಸಮಸ್ಯೆ ಬರೋದ್ರಿಂದ ಇವು ಯಾವ ಪ್ರಕಾರ ಬಂದಂತ ಇವತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಂಸ್ಥೆ ಒಳ್ಳೆಯದಿರ್ತದೆ. ಮೊದಲನೇ ಮೀಟಿಂಗ್ದಲ್ಲೇ ನಾವು ಹೊಸ ಯೋಜನೆಗಳನ್ನ ಈಗಾಗಲೇ ತೊಗೊಂಡು ಬರ್ತಾ ಇದ್ದೆವು. ಇವತ್ತು ಏನು ನಮ್ಮ ಬ್ರ್ಯಾಂಚ್ ಮುಖಾಂತರ ನಾವು ಸಾಲ ಸೌಲಭ್ಯಗಳನ್ನು ಕೊಡ್ತಿರ್ತೀವಿ ಅಂದ್ರೆ ಬಹುತೇಕ ಜೂನ್ ಇರ್ಬೋದು, ಜುಲೈ ಇರ್ಬೋದು, ತಾವು ಸಾಲ ಕೊಟ್ಟ ನಂತರ ಮತ್ತು ಮಾರ್ಚ್ಗೆ ಶೆಟ್ರ್ ಓಪನ್ ಮಾಡ್ತೀವಿ. ಒಂದು ಶೆಟ್ರ್ ತೆಗೆದ್ರೆ ಶೆಟ್ರ್ ಬಂದಾಯ್ತು ಅಂದ್ರೆ ಮತ್ತೆ ವರ್ಷಕ್ಕೊಮ್ಮೆ ಮಾಡ್ತೀವಿ. ಪ್ರತಿ ತಿಂಗಳ 12 ತಿಂಗಳು 24 ಗಂಟೆ ಕೆಲಸ ಕಾರ್ಯ ಆಗಬೇಕಾದ್ರೆ ಆ ಸೊಸೈಟಿಯಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯ ಕೂಡ ಆಗಬೇಕಾಗ್ತದೆ. ಈಗಾಗಲೇ ನಮ್ಮಲ್ಲಿ ಸೆಂಟ್ರಲ್ ಒಂದು ಕೇಂದ್ರ ಸರ್ಕಾರದಿಂದ ಸಹಕಾರಿ ಮಂತ್ರಾಲಯ ಆದ ನಂತರ ಅಮಿತ್ ಶಾಜಿಯವರು ಫ್ಯಾಕ್ಸ್ ಮುಖಾಂತರ ಸಾಕಷ್ಟು ಸ್ಕೀಮ್ಗಳು ಮಾಡಬೇಕಂತ ತಿಳ್ಕೊಂಡು ಈಗಾಗಲೇ ನಮ್ಮ ಕಾಯ್ದೆ ತೊಡಗುಗಳು ಬರ್ತಿದ್ದವು. ಆದರೆ ಅವು ಯಾವ ಅಡಚಣೆ ಬರಬಾರ್ದಂತೆ ಇವತ್ತು ಪ್ರತ್ಯೇಕ ಸೊಸೈಟಿಯವರು ಕೂಡ ಗ್ಯಾಸ್ ಏಜೆನ್ಸಿ ತೊಗೋಬೋದು, ಇವತ್ತು ಪೆಟ್ರೋಲ್ ಬಂಕ್ ಓಪನ್ ಮಾಡ್ಬೋದು, ರೇಷನ್ ಅಂತೂ ಮಾಡ್ತಾ ಇದ್ದೀರಿ. ಇಂಥವು ಯಾವುದೇ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡು ಕಾಯ್ದೆದಲ್ಲೇ ತಮಗೆ ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾರ ಯಾವ್ಯಾವ ಸೊಸೈಟಿಯವ್ರದ್ದು ಎಷ್ಟು ತಾಕತ್ತದ ಆ ಪ್ರಕಾರ ತಮ್ಮ ಕೆಲಸ ಕಾರ್ಯಗಳು ಕೂಡ ಮಾಡ್ಬೋದು. ಅದೇ ಪ್ರಕಾರ ಇವತ್ತು ನಮ್ಮ ಲೋನ್ಗಳು ಕೂಡ ನಾವೇನು ಬ್ಯಾಂಕ್ ಮುಖಾಂತರ ಕೊಡ್ತಾ ಇರ್ತೀವಿ, ನಮ್ಮ ನಾನ್ ಅಗ್ರಿಕಲ್ಚರ್ ಲೋನ್ ಇವತ್ತು ಕಾರ್ ಇರ್ಬೋದು, ಮೋಟರ್ ಸೈಕಲ್ ಇರ್ಬೋದು, ಅಥವಾ ಜಮೀನು ಖರೀದಿಗೆ ಇರ್ಬೋದು, ಮನೆ ಕಟ್ಟಲಿಕ್ಕೆ ಇರ್ಬೋದು, ಅದು ಕೂಡ ನಾವು ಫ್ಯಾಕ್ಸ್ ಸೊಸೈಟಿ ಮುಖಾಂತರ ಕೊಡಬೇಕಂತ ಒಂದು ವಿಚಾರ ಕೂಡ ಮಾಡಿದ್ವಿ. ಈಗೇನು ನಾವು 2% 1.75 ಅಂದ್ರಿ, ಇದರಲ್ಲಿ 1% ಅಥವಾ 2% ನಾವು ತಮಗೆ ಕೊಟ್ಟಿದ್ದಾದ್ರೆ ಅದು ಕೂಡ ಒಂದು ಸೊಸೈಟಿಗೆ ಇನ್ಕಮ್ ಬರ್ತದೆ. ಸೆಕ್ರೆಟರಿ ಪಗಾರ ಆದರೂ ಹೊಂಟ್ತದೆ ಅಥವಾ ನಿರಂತರವಾಗಿ ಆ ಸೊಸೈಟಿ ನಡಿಬೋದು.
ಈ ಪ್ರಕಾರವಾಗಿ ಸಾಲ ಸೌಲಭ್ಯ ಮಾಡಬೇಕಂತ ಈಗಾಗಲೇ ನಾವು ತಮ್ಮ ಮೀಟಿಂಗ್ನಲ್ಲಿ ಎಲ್ಲ ನಿರ್ದೇಶಕರು ಕೂಡ ವಿಚಾರ ಮಾಡಿ ಅದನ್ನು ಮುಂದಿನ ದಿನಮಾನದಲ್ಲಿ ಅದು ಕಾಯ್ದೆ ಯಾವ ಪ್ರಕಾರ ಕೊಡ್ಬೋದು ಅನ್ನೋದು ವಿಚಾರ ಮಾಡಿ ಬಹುತೇಕ ಒಂದು ತಿಂಗಳಿನಲ್ಲಿನ ಅದನ್ನು ಪ್ರಾರಂಭ ಮಾಡ್ತೇವೆ ಅಂತ ನಾನು ಹೇಳ ಬಯಸ್ತೇನೆ. ಅದೇ ಪ್ರಕಾರ ತಾವು ರಿಸರ್ವ್ ಫಂಡನ್ನು ಎಲ್ಲವನ್ನು ಕೂಡ DC ಬ್ಯಾಂಕ್ನಲ್ಲಿ ಇಡಬೇಕಂತ ಕಟ್ಟುನಿಟ್ಟಿನ ನೇಮ್ ಇದ್ರು ಕೂಡ ಕೆಲವೊಂದು ಸೊಸೈಟಿಯವರು ಇಟ್ಟಿದ್ರೆ ಒಳ್ಳೆಯದು, ಇಟ್ಟಿಲ್ಲ ಆದರೆ ಇನ್ನು ಕೂಡ DC ಬ್ಯಾಂಕ್ನಲ್ಲಿ ಇಡಬೇಕಂತ ನಾನು ವಿನಂತಿ ಮಾಡಿದೆ. ಅದೇ ಪ್ರಕಾರ ಇವತ್ತು ಇನ್ಶೂರೆನ್ಸ್ ಲೈಫ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ಜನರಲ್ ಇನ್ಶೂರೆನ್ಸ್ ಇರ್ಬೋದು, ತಾವು ಬೇರೆ ಬೇರೆ ಏಜೆನ್ಸಿಗಳ ಮುಖಾಂತರ ಹೋಗ್ತೀರಿ. ಅದನ್ನ ಏಜೆನ್ಸಿಯ ನಾವು DC ಬ್ಯಾಂಕ್ ತಗೊಂಡು ಎಲ್ಲ ಬ್ರಾಂಚ್ ಮುಖಾಂತರ ಮತ್ತು ನಮ್ಮ ಸಂಘದ ಮುಖಾಂತರ ಎಲ್ಲ ರೈತರಿಗಿರ್ಬೋದು, ನಮ್ಮ ಗ್ರಾಹಕರಿಗಿರ್ಬೋದು ಎಲ್ಲ ಇನ್ಶೂರೆನ್ಸ್ ಕೂಡ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಶೇರ್ ಟ್ರೇಡಿಂಗ್ ಇರ್ಬೋದು, ಈ ಸ್ಟ್ಯಾಂಪ್ ಕೂಡ ನಾವು DC ಬ್ಯಾಂಕ್ ತಗೊಂಡು ತಮ್ಮ ಎಲ್ಲ ಸೊಸೈಟಿ ಮುಖಾಂತರ ಕೂಡ ಈ ಸ್ಟ್ಯಾಂಪ್ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಮಾಡುವಂಥ ವಿಚಾರ. ಈ ಸ್ಟ್ಯಾಂಪ್ ಅಂದ್ರೆ ಅದರದ್ದೇನು ಭಾಳ ಉತ್ಪನ್ನದ ಅಂತಲ್ಲ, ಒಂದು ಸಹಕಾರಿ ಸಂಘ ಮುಖಾಂತರ ಜನರಿಗೆ ಒಂದು ಸಹಕಾರ ಸಿಗುತ್ತದೆ. ಯಾಕಂದರೆ ಎಲ್ಲೋ ಹಳ್ಳಿಯಲ್ಲಿ ಈ ಸ್ಟ್ಯಾಂಪ್ ಸಿಗೋದಿಲ್ಲ, ಅಂಥಲ್ಲಿ ಎಲ್ಲ ಕಡೆ ಸಿಗುವಂಥ ವ್ಯವಸ್ಥೆ. ಮತ್ತು ಈ ಸ್ಟ್ಯಾಂಪ್ ಅಂದರೆ ಏನಾಗ್ತದೆ, ಸ್ಟ್ಯಾಂಪ್ ತೊಗೊಂಡವ್ರು ಏನಾದರೂ ದೊಡ್ಡ ವ್ಯವಹಾರ ಮಾಡಕ್ಕೆ ಬಂದಾರು, ಖರೀದಿ ಇರ್ಬೋದು, ವಿಕ್ರಿ ಇರ್ಬೋದು, ಏನಾದರೂ ಮಾಡ್ತಾರೋ ಅವ್ರ ಮುಂದಿನ ವ್ಯವಹಾರಗಳು ನಮ್ಮ ಸಂಸ್ಥೆ ಮುಖಾಂತರ ಆಗಲಿ ಅಂತ ತಿಳ್ಕೊಂಡು ಒಂದು ವಿಚಾರದಿಂದ ಈ ಸ್ಟ್ಯಾಂಪ್ ಕೂಡ ಪ್ರಾರಂಭ ಮಾಡಬೇಕು. ಅದೇ ಪ್ರಕಾರ ನಮ್ಮ ಕೇಂದ್ರ ಸರ್ಕಾರದಿಂದ ಕಾಮನ್ ಸರ್ವಿಸ್ ಸೆಂಟರ್ CSC ಸೆಂಟರ್ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಯಾವುದೋ ಸ್ಕೀಮ್ ಬಂದರೂ ಕೂಡ ಅದನ್ನು ತಾವು ಅಲ್ಲೇದಲ್ಲೇ ಆನ್ಲೈನಲ್ಲಿ ಆ CSC ಸೆಂಟರ್ ಮಾಡಿದ್ರೆ ಒಂದು ಕೋಡ್ ನಂಬರ್ ಸಿಗ್ತದೆ. ಅದನ್ನ ಎಲ್ಲ ಸಂಸ್ಥೆ ಮುಖಾಂತರ ಅಂದರೆ PKPS ಸೊಸೈಟಿಯವರು ನಾವು CSC ಸೆಂಟರನ್ನು ಮಾಡ್ಬೋದು. ಅದ್ರ ಮುಖಾಂತರ ಜನರಿಗೆ ಕೇಂದ್ರ ಸರ್ಕಾರ ಸ್ಕೀಮ್ಗಳಾಗಲಿ, ಕೇಂದ್ರ ಸರ್ಕಾರದ ಏನಾದರೂ ಇದ್ದಿದ್ರೆ ಅದನ್ನೆಲ್ಲವನ್ನು ಕೂಡ ತಾವು ಜನರಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಆಗ್ಬೋದು. ಅದೇ ಪ್ರಕಾರ ಇವತ್ತು ಈಗಾಗಲೇ ಜನರಾಜ್ ಹಟ್ಟಿಯವರು ಹೇಳಿದ ಪ್ರಕಾರ 10 ಗುಂಟೆ ಇದ್ದವ್ರು ಕೂಡ ಸಾಲ ಕೊಡ್ತೀವಿ ಅಂದ್ರೆ, ಈಗ ಟ್ರ್ಯಾಕ್ಟ್ರಿಗೆ ನಾವು 3-4 ಎಕರೆ ಕೇಳ್ತಿರ್ತೀವಿ ಟ್ರ್ಯಾಕ್ಟ್ರ್ ಕೊಡಬೇಕಾದ್ರೆ. ಅದೇ ಪ್ರಕಾರ ಸಣ್ಣ ಟ್ರ್ಯಾಕ್ಟರ್ ಕುಬಾಟೋ ಇರ್ಬೋದು ಅಥವಾ ನಮ್ಮ ಸಣ್ಣ ಟ್ರ್ಯಾಕ್ಟರ್ಗಳು ಒಂದು 2-2.5 ಲಕ್ಷ ಬೀಳ್ತಾವೆ. ಅಂಥವ್ರಿಗೆ ನೀವು ಜಮೀನು ಕೊಡ್ಲಿಕ್ಕೆ ಸಾಧ್ಯ ಆಗೋಲ್ಲ. ಅಂಥವ್ರಿಗೆ 5 ಅಥವಾ 10 ಗುಂಟೆ ಇದ್ದರೂ ಕೂಡ ಅಂಥ ಟ್ರ್ಯಾಕ್ಟರ್ಗಳು ಕೊಡುವಂಥ ಒಂದು ವ್ಯವಸ್ಥೆ. ಇದು ಬಹುತೇಕ ಖಾನಾಪುರ ಮತ್ತು ಬೆಳಗಾವಿ ತಾಲೂಕಿನಲ್ಲಿ ಮಾತ್ರ ಇಂಥ ಸಮಸ್ಯೆ ಬಂದಿರಬಹುದು ಅಂತ. ಅದು ಕೂಡ ಮೊದಲನೇ ಮೀಟಿಂಗ್ನಲ್ಲಿ ಅರವಿಂದ್ ಪಾಟೀಲ್, ಚಂದ್ರರಾಜ್ ಹಟ್ಟಿಯವರು ಮತ್ತು ನಮ್ಮ ರಾಹುಲ್ ಜಾರಕಿಹೊಳಿ ಹೇಳಿದ ನಂತರ ಇದು ಕೂಡ ಈಗಾಗಲೇ ಪಾಸ್ ಮಾಡಿ ಅದನ್ನು ಮುಂದಿನ ದಿನಮಾನದಲ್ಲಿ ಕೊಡುವಂಥ ವ್ಯವಸ್ಥೆ. ಅದೇ ಪ್ರಕಾರ ಇವತ್ತು ಸಾಲ ತಗೋತೀರಿ, ಟ್ರ್ಯಾಕ್ಟ್ರಿಗಿರ್ಬೋದು ಅಥವಾ ಕಾರ್ ಅಥವಾ ಮೋಟರ್ ಸೈಕಲ್ಗಿರ್ಬೋದು. ಇವತ್ತು ಬರೀ ಕರ್ನಾಟಕದಲ್ಲೇ ನಮ್ಮ ಟ್ರ್ಯಾಕ್ಟ್ರಿಗಳನ್ನು ತೊಗೊಳ್ಬೇಕು ಅಂತ ಮೊದಲಿನ ನಿಯಮ ಇತ್ತು. ಆದರೆ ಆ ನಿಯಮವನ್ನು ಸಡಿಲಿಕೆ ಮಾಡಿ ತಾವು ಪಾಂಡಿಚೇರಿ ತೊಗೋಬೋದು, ಮಹಾರಾಷ್ಟ್ರ ತೊಗೋಬೋದು, ಅಥವಾ ಇನ್ನುಳಿದ ಬೇರೆ ಕಡೆ ಕೂಡ ಗೋವಾದಲ್ಲಿ ಕೂಡ ತೊಗೋಬೋದು. ಎಲ್ಲಿ ದರ ಕಮ್ಮಿ ಇದೆ ಅಲ್ಲಿ ತೊಗೋದ್ರೆ ಕೂಡ ನಮ್ಮ DC ಬ್ಯಾಂಕ್ ಬೋಜಾ ಮಾತ್ರ ಏರ್ಬೇಕಾಗ್ತದೆ ರಿಜಿಸ್ಟ್ರೇಷನಲ್ಲಿ. ಆ ಬೋಜಾ ಮಾಡಿದ್ರೆ ನಿಮಗೆ ಎಲ್ಲಿ ರೈತರಿಗೆ ಕಮ್ಮಿ ಸಿಗ್ತದೆ ಅಲ್ಲಿ ಟ್ರ್ಯಾಕ್ಟರ್ ಕೂಡ ಖರೀದಿ ಮಾಡ್ಬೋದು. ಈ ಪ್ರಕಾರವಾಗಿ ಒಳ್ಳೆಯ ದೃಷ್ಟಿಯಿಂದ ನಾವು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ತಾವು ಸಲಹೆ ಸೂಚನೆಗಳು ಏನು ಕೊಟ್ಟಿದ್ದೀರಿ ಇವೆಲ್ಲವನ್ನು ನಾವು ನಿರ್ದೇಶಕ ಮಂಡಳಿ ಅಗದಿ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತಮಗೆ ಯಾವುದೇ ತ್ರಾಸಾಗದಂತೆ ಒಳ್ಳೆಯ ದೃಷ್ಟಿಯಿಂದ ತಮಗೆ ಸೇವೆ ಸಿಗಬೇಕು. ಈ ದೃಷ್ಟಿಯಲ್ಲಿ ಈ DCG ಬ್ಯಾಂಕ್ ಮುಖಾಂತರ ಈಗಾಗಲೇ 1ನೇ ಡಿಸೆಂಬರ್ನಿಂದ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೆಲವೊಂದು ಚೇಂಜಸ್ ಮಾಡಿದ. ಈಗಾಗಲೇ ಡಿಪಾಸಿಟ್ ಕೂಡ 100 ಕೋಟಿ ಹೆಚ್ಚಾಗ್ಯದ, ಡಿಪಾಸಿಟ್ ಕೂಡ ಹೆಚ್ಚಾಗ್ತಾ ಇದೆ. ಒಳ್ಳೆಯ ಸೇವೆಯನ್ನು ಈ DC ಬ್ಯಾಂಕ್ ಮುಖಾಂತರ ಮತ್ತು ಹೊಸ ಯೋಜನೆಗಳು ತಂದು ಕೊಡುವಂಥ ಯೋಜನೆ ಕೂಡ ಆಗಿದೆ. ಈಗಾಗಲೇ NCDC ಲೋನ್ ತಂದು ಬೇರೆ ನಾನ್ ಅಗ್ರಿಕಲ್ಚರ್ ಲೋನ್ಸ್ ಎಲ್ಲ ಸೊಸೈಟಿ ಮುಖಾಂತರ ಇರ್ಬೋದು, ಬ್ರಾಂಚ್ ಮುಖಾಂತರ ಕೂಡ ಕೊಡುವಂಥ ವ್ಯವಸ್ಥೆ. ಇನ್ನೂ ಹಲವಾರು ಯೋಜನೆಗಳು ನಾವೆಲ್ಲ ನಿರ್ದೇಶಕರು ಸೇರಿ ಬಲ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಇರ್ತಕ್ಕಂಥ DC ಬ್ಯಾಂಕ್ಗಳನ್ನು ವಿಸಿಟ್ ಮಾಡಿ ಈಗಾಗಲೇ ಏನು ತಾವು ಆನಂದ್ ಕೋರಿಯನ್ ಅವರು ಒಂದು ಇದು ಹೇಳಿದ್ರಿ, ಉದಾಹರಣೆ ಹೇಳಿ ಅದೇ ಪ್ರಕಾರ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಸ್ಕೀಮ್ ಅದಾವೆ ಎಲ್ಲವನ್ನು ಸ್ಕೀಮ್ಗಳು ತಂದು ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ DC ಬ್ಯಾಂಕ್ ನಂಬರ್ 1 ತರುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಆದ ಕಾರಣ ತಮ್ಮ ಸಹಾಯ ಸಹಕಾರ ಮೇಲಿನ ಮೇಲೆ ಇದ್ರ ಮೇಲೆ ಇರಬೇಕು. ಇನ್ನು ಮುಂದಿನ ದಿನಮಾನದಲ್ಲಿ ತಾವು ಯಾವುದೇ ಒಂದು ಸಮಸ್ಯೆ ಇದ್ರೆ ತಮ್ಮ ನಿರ್ದೇಶಕರಾದ ರಾಹುಲ್ ಜಾರಕಿಹೊಳಿ ಮುಖಾಂತರ ಹೇಳಿದ್ರೆ ನಾವು ಬೇಗನೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡಲಾಗ್ತದೆ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. त्यानंतर
जेवणाचा कार्यक्रम झाल्यानंतर सर्वांना खास नाही जेवणाचा कार्यक्रम झाल्यानंतर सर्वांना एक बॉक्स दिले ते बॉक्समध्ये लोकांना सगळ्यांना बेळगावचा पेढा प्रत्येकाला दिलं जाईल एक वाटून ठेवायचं यानंतर राहुलांचं भाषण ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ರಾಹುಲಣ್ಣ ಜಾರಕಿಹೊಳಿ ಅವರ ಮೂಲಕ ಈಗ ಅಧ್ಯಕ್ಷೀಯ ನುಡಿಗಳು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಬೆಳಗಾವಿ ತಾಲೂಕಿನ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಈ ಒಂದು ಸಂವಾದ ಸಭೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾಜಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಅನ್ನಸಾಬ್ ಜೊಲ್ಲೆ ಅವರಾಗಿರ್ಬೋದು, ಉಪಸ್ಥಿತಿರುವಂಥ ಅರಮಾವಿ ಕ್ಷೇತ್ರ ಶಾಸಕರು ಹಾಗೂ ಬೆಳಗಾವಿ KMF ಅಧ್ಯಕ್ಷ ಅಂತ ಬಾಲಚಂದ್ರ ಜಾರಕಿಹೊಳಿ ಅಪ್ಪ ಅವರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರ ಜಟ್ಟಿಹಳ್ಳಿ ಅವರು, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಅಂತ ಕಲಾವಂತ ಅವರಾಗಿರ್ಬೋದು, ಭಾಗ್ಯಗೌಡರ ಆಗಿರ್ಬೋದು, ಉಪಸ್ಥಿತಿರುವಂಥ ಇಲ್ಲಿ ಸೇರಿದಂಥ ಎಲ್ಲ PKPSನ ಚೇರ್ಮನ್ಗಳಾಗಿರ್ಬೋದು, ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿದವರಾಗಿರ್ಬೋದು, ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ನಮಸ್ಕಾರನ ವೇದಿಕೆ ಮುಖಾಂತರ ಹೇಳ್ತಾ, ಮೊನ್ನೆ ನಡೆದಂಥ ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ತಮ್ಮೆಲ್ಲರಿಗೂ ಗುರುತಾಗಿರುವಂತೆ ಹೊಸ ಒಂದು ಪ್ಯಾನೆಲ್ ಆಯ್ಕೆ ಆದಮೇಲೆ ಪ್ರಥಮ ಬಾರಿಗೆ ಒಂದು ಸಂವಾದ ಸಭೆಯನ್ನು ಕರಿಬೇಕು, ಎಲ್ಲ ಸೊಸೈಟಿಗಳ ಸದಸ್ಯರನ್ನು ಕರೆದು ಅವರ ಚಿಂತನೆಗಳನ್ನು ಅವರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ರು. ಇವತ್ತು ಹಲವಾರು ಸೊಸೈಟಿಗಳ ಒಂದು ಅಧ್ಯಕ್ಷ ಆಗಿರ್ಬೋದು, ಸದಸ್ಯರು ತಮ್ಮೆಲ್ಲರ ಒಂದು ಸಮಸ್ಯೆ ಆಗಿರ್ಬೋದು, ತಮ್ಮ ಒಂದು ಏನೇನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ತಮ್ಮ ಅಧ್ಯಕ್ಷ ಮುಂದೆ ಇಡುವಂತೆ ನಮ್ಮ ಮುಂದೆ ಗಮನಕ್ಕೆ ತರುವಂಥ ಕಾರ್ಯ ತಾವೆಲ್ಲರೂ ಮಾಡಿದ್ದೀರಾ. ಅದಕ್ಕೆ ಮೊದಲೇದಾಗಿ ತಾವೆಲ್ಲರಿಗೂ ನಮ್ಮ ಒಂದು ಕಿರಿಯ ವಯಸ್ಸದಲ್ಲಿ ತಾವೆಲ್ಲರೂ ಏನು ಡೆಲಿಗೇಟ್ ತೊಗೊಂಡವರಾಗಿರ್ಬೋದು, ಎಲ್ಲ ಸರ್ವ ಸದಸ್ಯರು ನಮ್ಮ ಒಂದು ಕಿರಿಯ ವಯಸ್ಸಲ್ಲಿ ಈ ಬ್ಯಾಂಕಿನ ಬೆಳಗಾವಿ ತಾಲೂಕಿನ ನಿರ್ದೇಶಕರಾಗಿ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲೇದಾಗಿ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ಬ್ಯಾಂಕಿನ ಅಧ್ಯಕ್ಷ ಅಂತ ಅನ್ನಸಾಬ್ ಜೊಲ್ಲೆ ಅವರಾಗಿರ್ಬೋದು, ಸಹಕಾರಿ ಇವರಿಂದ ಆಗಿರೋಂಥ ಬಾಲಚಂದ್ರ ಅಪ್ಪ ಜಾರಕಿಹೊಳಿಯವರಾಗಿರ್ಬೋದು, ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ಮತ್ತು ಅದೇ ರೀತಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಜಾರಕಿಹೊಳಿ ಒಂದು ಆಶೀರ್ವಾದದಿಂದ ನಮಗೆ ಈ ಸ್ಥಾನಕ್ಕೆ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಆಯ್ಕೆ ಆಗಲಿಕ್ಕೆ ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ಬೆಳಗಾವಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಚಂದ್ರ ಜಟ್ಟಿಹೊಳಿ ಅಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಈ ಕಾರ್ಯವನ್ನು ನಾವು ಇವತ್ತು ಮಾಡ್ತದೆ. ಇದೇ ರೀತಿ ತಮ್ಮೆಲ್ಲರ ಸಹಕಾರ ಈ ಒಂದು ನಿಟ್ಟಿನಲ್ಲಿ ಇವತ್ತು ಇರಲಿ. ಇವತ್ತು ಅನೇಕ ವಿಷಯಗಳನ್ನ ಚರ್ಚೆ ಈಗಾಗಲೇ ತಾವೆಲ್ಲರೂ ಮಾಡಿದ್ದೀರಾ. ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಮ್ಮ ರೈತರು ಆರ್ಥಿಕವಾಗಿ ಬೆಳಿಬೇಕಂದ್ರೆ ಒಂದು PKPS ಸೊಸೈಟಿ ಮುಖಾಂತರ ಸಾಕಷ್ಟು ಸೌಲಭ್ಯಗಳನ್ನ ಇರ್ತಾವೆ. ಅವು ಯಶಸ್ವಿಯಾಗಿ ರೈತರಿಗೆ ನಮ್ಮ ಮುಟ್ಟಬೇಕಂತ ನಾವೆಲ್ಲರೂ ಕಾರ್ಯವನ್ನು ಮಾಡ್ತಿದ್ರೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ 50%ಕ್ಕಿಂತ ಹೆಚ್ಚು ಶೇಕಡ ಕೃಷಿ ಮೇಲೆ ಅವಲಂಬಿತವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ರೈತರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕು, ಯಶಸ್ವಿಯಾಗಿ ನಡಿಬೇಕಂತ ಹೇಳ್ತಾರೆ. ಮೊದಲೇದು ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿಯಲ್ಲಿ ಒಳ್ಳೆಯದಾದಂಥ ಒಂದು ಶಾಲೆ ಇರಬೇಕು. ಶಾಲೆ ಮುಖಾಂತರ ಬೇರೆ ಬೇರೆ ಮಕ್ಕಳಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಅದ್ರ ಜೊತೆಗೆ ಒಂದು ಗ್ರಾಮ ಪಂಚಾಯತಿ ಮುಖಾಂತರ ವಿವಿಧ ಆಡಳಿತವನ್ನು ಒಂದು ಮಾಡಬೇಕು. ಮತ್ತು ಮೂರನೇದಾಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸೊಸೈಟಿ ಇರಬೇಕು. ಆ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಆರ್ಥಿಕ ಹಣಕಾಸಿನ ವ್ಯವಸ್ಥೆ ಸಿಗಬೇಕಂತ ಉದ್ದೇಶ ಇಟ್ಕೊಂಡು ಈ ಮೂರು ಸಂಸ್ಥೆಗಳು ಇವತ್ತು ಯಶಸ್ವಿಯಾಗಿ ನಡಿಬೇಕಂದ್ರೆ ಎಲ್ಲರೂ ರೈತರಾಗಿರ್ಬೋದು, ಜನರ ಒಂದು ಸಹಕಾರ ಅತಿ ಅವಶ್ಯಕವಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಒಂದು ಬೆಳೆಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಸಾಕಷ್ಟು ವರ್ಷದಿಂದ ಇದೆ, ಮುಂದೆ ಕೂಡ ಇದೇ ರೀತಿ ಇರಬೇಕಂತ ತಮ್ಮಲ್ಲಿ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ. ಈಗಾಗಲೇ ಬ್ಯಾಂಕ್ ವತಿಯಿಂದ ಸಿಗುವಂಥ ಅನೇಕ ಸೌಲಭ್ಯಗಳು, ಅದು ನಮ್ಮ ಬೆಲೆ ಸಾಲ ಆಗಿರ್ಬೋದು, 3% ಬಡ್ಡಿದರ ಒಂದು ಸಿಗುವಂಥ ಟ್ರ್ಯಾಕ್ಟರ್ ಸಾಲ ಆಗಿರ್ಬೋದು, 1% ಶೇಕಡ ಅಷ್ಟು ಬಡ್ಡಿದರ ಸಿಗುವಂಥ ಗೋಡೌನ್ ಸಾಲ ಆಗಿರ್ಬೋದು, ಮತ್ತು ಅನೇಕ ಸಾಲ ಸೌಲಭ್ಯಗಳನ್ನು
ನಾವೆಲ್ಲರೂ ಯಶಸ್ವಿಯಾಗಿ ಅದನ್ನ ಸದುಪಯೋಗ ಪಡಿಬೇಕು. ಮತ್ತು ಅದ್ರ ಜೊತೆಗೆ ಸಂಘ ಮಟ್ಟದಲ್ಲಿ ಠೇವುಗಳನ್ನ ಸಂಗ್ರಹ ಮಾಡೋ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಬೇಕು. ಅದರಿಂದ ಪ್ರಮುಖವಾಗಿ ಕೊಟ್ಟಂಥ ಸಾಲವನ್ನು ನಿಗದಿತ ಅವಧಿಯಲ್ಲಿ ತಾವೆಲ್ಲರೂ ಮರುಳು ವಸೂಲಿ ಆದರೆ ತಮ್ಮ ಸಂಘಕ್ಕೆ ಹೆಚ್ಚಿನ ಲಾಭ ಆಗ್ತದೆ ಮತ್ತು ಹೆಚ್ಚಿನ ಡಿವಿಡೆಂಟನ್ನು ತಮ್ಮೆಲ್ಲರ ಸದಸ್ಯರಿಗೆ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ಬೆಳಗಾವಿ ತಾಲೂಕಿನಲ್ಲಿ ಒಟ್ಟಾರೆ 104 ಸಂಘಗಳು ಈಗಾಗಲೇ ಇದ್ದಾವೆ. ಅದರಲ್ಲಿ ಚಾಲ್ತಿ ಇರುವುದು 85 ಮತ್ತು ಕ್ರಮಪತ್ರ ಪಡೆದಂಥ ಸಾಲಗಳು 64 ಆಗಿದ್ದಾವೆ. ನಮ್ಮ ಬೆಳಗಾವಿ ತಾಲೂಕು ಪಡೆದಂಥ DCC ಬ್ಯಾಂಕಿಂದ ಮಂಜೂರಾದಂಥ ಕ್ರಮಪತ್ರ ಒಟ್ಟಾರೆ 125 ಕೋಟಿ 91 ಲಕ್ಷ ಆಗಿದೆ. ಅದರಲ್ಲಿ ಕ್ರಮಪತ್ತಿನ ಅನುಗುಣವಾಗಿ ಹಚ್ಚಿದಂಥ ಸಾಲು 96 ಕೋಟಿ 75 ಲಕ್ಷ ಆಗಿದೆ. ಅದಕ್ಕೆ ಇನ್ನಿತರ ಟ್ರ್ಯಾಕ್ಟರ್ ಸಾಲು 6 ಕೋಟಿ 18 ಲಕ್ಷ ಹಂಚಿದ್ದಾರೆ. ಮತ್ತು ಅದೇ ರೀತಿ ಗೋಡೌನ್ ಸಾಲ 2 ಕೋಟಿ ಆಗಿದೆ, 2 ಕೋಟಿ 98 ಲಕ್ಷ ಕೋಟಿ ಆಗಿದೆ. ಅದಕ್ಕೆ ಬೆಳಗಾವಿ ತಾಲೂಕು ಅಂದರೆ ಒಂದು ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಅತಿ ಹೆಚ್ಚು ಡಿಪಾಸಿಟ್ ಹೊಂದಿರುವಂಥ ಒಂದು ತಾಲೂಕು. ಅದಕ್ಕೆ ಈ ಭಾಗದಲ್ಲಿ ಒಂದು ಅತಿ ಹೆಚ್ಚು ಎಲ್ಲರೂ ಸೇರಿಕೊಂಡು ಈ ಬ್ಯಾಂಕನ್ನು ಬೆಳೆಸಬೇಕು, ಅದನ್ನ ಇನ್ನೂ ಹೆಚ್ಚಿನ ಇದರಲ್ಲಿ ಒಯ್ಯಬೇಕಂತ ನಾವೆಲ್ಲರೂ ನೂತನವಾಗಿ ಆಯ್ಕೆ ಅಂತ ಎಲ್ಲ ಡೈರೆಕ್ಟರ್ಗಳು ಈಗಾಗಲೇ ಕೆಲಸ ಕಾರ್ಯನ ಮಾಡ್ತದೆ. ಪ್ರಥಮವಾಗಿ ಅಧ್ಯಕ್ಷ ಆಯ್ಕೆ ಆದಮೇಲೆ ಪ್ರಥಮ ಮೀಟಿಂಗಲ್ಲಿ ಭಾಳಷ್ಟು ಒಂದು ವೇಗವಾಗಿ ಅಗ್ರೆಸಿವ್ ಆಗಿ ಸಾಕಷ್ಟು ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬ್ಯಾಂಕು ಸುಧಾರಣೆ ಆಗಬೇಕು. ಇರುವಂಥ ಏನು 6,000 ಕೋಟಿಗಿಂತ ಹೆಚ್ಚು ಡಿಪಾಸಿಟ್ ಇದೆ. ಬರುವಂಥ ಅವಧಿಯಲ್ಲಿ 10,000ಕ್ಕಿಂತ ಹೆಚ್ಚು ಡಿಪಾಸಿಟ್ಗಳನ್ನು ನಮ್ಮ ಬ್ಯಾಂಕ್ ಒಂದು ಕರ್ನಾಟಕ ರಾಜ್ಯದಲ್ಲೂ ಪ್ರಥಮ ಸ್ಥಾನದಲ್ಲಿ ಬರಬೇಕಂತ ಗುರಿಯನ್ನು ಈಗಾಗಲೇ ಅವರು ಇಟ್ಕೊಂಡಿದ್ದಾರೆ. ಕೃಷಿ ಸಾಲ ಏನಿದೆ 3,600 ಕೋಟಿವರೆಗೂ ಈಗಾಗಲೇ ಏನು ಕೊಟ್ಟಿದೆ. ರಾಜ್ಯದಲ್ಲಿ ಒಂದು ಅತಿ ಹೆಚ್ಚು, ಅದನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಕೊಡಬೇಕಂತ ಒಂದು ಸೌಲಭ್ಯಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಅನೇಕ ಏನೇನು ಬದಲಾವಣೆ ಮಾಡಬೇಕಂತ ಒಂದು ಹೇಳಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ. ಹೊಸ ಒಂದು ಡಿಮ್ಯಾಟ್ ಒಂದು ಅಕೌಂಟ್ ಆಗಿರ್ಬೋದು, UPI ಸೌಲಭ್ಯಗಳಾಗಿರ್ಬೋದು, ಅನೇಕ ಸೌಲಭ್ಯಗಳನ್ನ ತರುವಂಥ ಪ್ರಯತ್ನ ಮುಂದಿನ ಅವಧಿಯಲ್ಲಿ ಅವರೆಲ್ಲರೂ ಮಾಡ್ತಾರೆ. ಅದಕ್ಕೆ ಇದೇ ರೀತಿ ತಮ್ಮ ಸಹಕಾರ ಬ್ಯಾಂಕ್ ಮೇಲೆ ಇರಲಿ. ನೀವೆಲ್ಲ ಸೇರಿಕೊಂಡು ಈ ಹೆಚ್ಚಿನ ಒಂದು ವ್ಯವಹಾರ ಮಾಡೋ ಮುಖಾಂತರ ಬ್ಯಾಂಕಿಗೆ ಒಳ್ಳೆಯ ಹೆಸರು ತರುವಂಥ ಮಾಡೋಣ. ಮುಂದಿನ ದಿನ ತಮ್ಮ ಯಾವುದೇ ಕೆಲಸ ಕಾರ್ಯ ಇದ್ದರೆ ಅದನ್ನ ಪರಿಶೀಲನೆ ಮಾಡಿ ನಾವು ಅದಕ್ಕೆ ತಕ್ಷಣ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಮಾಡ್ತೇವೆ. ಅದ್ರ ಜೊತೆಗೆ ಅಧ್ಯಕ್ಷ ವ್ಯಾಪ್ತಿಯಲ್ಲಿ ಬರುವಂಥ ಅದನ್ನ ನಾವು ಅಧ್ಯಕ್ಷ ಗಮನಕ್ಕೆ ತಂದು ಅದನ್ನ ಕಾರ್ಯ ಮಾಡುವಂಥ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ತಾವೆಲ್ಲರೂ ಇದೇ ರೀತಿ ಸಹಕಾರ ತಮ್ಮ ಇರಲಿ. ಎಲ್ಲರಿಗೂ ಧನ್ಯವಾದವನ್ನು ಈ ಸರ್ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಪ್ರಥಮ ಸಭೆಯನ್ನು ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಯಶಸ್ವಿಯನ್ನು ಮಾಡಿದ್ದೀರಾ. ಇದೇ ರೀತಿ ತಮ್ಮ ಸಹಕಾರ ಇರಲಿ ಅಂತ ಮಾತನ್ನು ಹೇಳ್ತಾ, ಮುಂದಿನ ದಿನಗಳು ಕೂಡ ಇದೇ ರೀತಿ ಬ್ಯಾಂಕಿನ ಒಳ್ಳೆ ಬೆಳವಣಿಗೆ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಪ್ರಥಮ ಮೀಟಿಂಗ್ ಆಗ್ಕೊಂಡು ಎಲ್ಲರೂ ಊಟದ ವ್ಯವಸ್ಥೆ ಮಾಡಿದರೆ ತಾವೆಲ್ಲರೂ ಊಟದ ವ್ಯವಸ್ಥೆ ಮಾಡೋದು ಯಾರು ಹೋಗ್ಬಾರ್ದಂತ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಂತ ಹೇಳ್ತಾ, ಮತ್ತು ಅದೇ ರೀತಿ ನಮಗೆ ಇಲ್ಲಿ ಆಹ್ವಾನ ಮಾಡಿದಂತೆ ಬಂದಂಥ ಎಲ್ಲ ಅಧ್ಯಕ್ಷ ಆಗಿರ್ಬೋದು, ವಾತ್ಸನಪ್ಪ ಜಾರಕಿಹೊಳಿ ಆಗಿರ್ಬೋದು, ವಿಶೇಷವಾಗಿ ಅವರು ಕೂಡ ಮತ್ತೊಮ್ಮೆ ಚಂದ್ರರಾಜ್ ಅಟ್ಟೋಳರಾಗಿರ್ಬೋದು, ಅವರು ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಇದೀಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಘಟ್ಟ ಮಾತನಾಡಿ ಶ್ರೀ SP ಪಾಟೀಲ್ ಸರ್ ಅವರು. ನಮ್ಮ ಬ್ಯಾಂಕಿನ ಅಧ್ಯಕ್ಷರು ವಿಶೇಷವಾಗಿ ಹೊಸ ಏನನ್ನು ಮಾಡೋದ್ರಿಂದ ನಮ್ಮ ಬ್ಯಾಂಕಿನಲ್ಲಿ ಈಗ ನಮ್ಮ ಹಿರಿಯ ನಾಗರಿಕರಿಗೆ 50 ಬಂದಿದ್ದೀವಿ. ಅದನ್ನು ಸಾಮಾಜಿಕ ಕಾರಣಗಳು ಕೂಡ ಅವರು ನಮ್ಮ ವಿಲೇಜರಿಗೆ ಆಮೇಲೆ ಮಾಜಿ ಸೈನಿಕರಿಗೆ ಇವುಗಳಿಗೆ ನಾವು ಮಾಡಿ ಸಾಹೇಬರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ಸಹಕಾರಿ ಸಂಘಗಳ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಈ ಸಂವಾದ ಬೆಳಗಾವಿ ತಾಲೂಕಿನ ಸಂವಾದ ಸಭೆ ಆಗಬೇಕು ಇರ್ತಕ್ಕಂಥ KMF ಅಧ್ಯಕ್ಷ
ಸದಸ್ಯರು ಇವರು ಈ ನಮ್ಮ ಸಭೆಗೆ ಬೆಳಗಾವಿ ತಾಲೂಕಿನ ಸಭೆಗೆ ಆಗಮಿಸಿ ಶೋಭೆ ತಂದದ್ದಕ್ಕಾಗಿ ಅವರಿಗೆ ನಮ್ಮ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಬೆಳಗಾವಿ ತಾಲೂಕಿನ ನೂತನ ನಿರ್ದೇಶಕರಾದಂಥ ಶ್ರೀ ರಾಮಣ್ಣ ಜಾರಕಿಹೊಳಿ ಅವರು ಅಧ್ಯಕ್ಷತೆ ವಹಿಸಿ ಈ ಸಭೆಗೆ ಶೋಭೆ ತಂದದ್ದಕ್ಕಾಗಿ ಅವರಿಗೂ ಆರ್ಥಿಕ ಅಭಿನಂದನೆಗಳನ್ನು ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ಸಂಘಗಳ ಪರವಾಗಿ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಬ್ಯಾಂಕಿನ ಉಪ ಪ್ರಧಾನ ಸ್ಥಾನದಲ್ಲಿಯೂ ಆದಂಥ ಕೃಣಾವತ್ ಸಾಹೇಬರಿಗೂ ನಾನು ಶ್ರೀ ಬ್ಯಾಂಕಿನ ಪರವಾಗಿ ಹಾಗೂ ಸಂಘಗಳ ಪರವಾಗಿ ಹಾರ್ದಿಕ ಸಲ್ಲಿಸಿ ನಾನು ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತೇನೆ. या ठिकाणी मान्यवरांचा EBS सोसायटी त्या ठिकाणी सत्कार होतोय तर कृपया सर्वांनी